ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಘಟಕದ ವತಿಯಿಂದ ಮಾನವ ಬಂಧುತ್ವ ವೇದಿಕೆಯ ಗ್ರಾಮ ಘಟಕಗಳನ್ನು ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಗಳೂರು ತಾಲೂಕಿನ ಬುಳ್ಳಳ್ಳಿ ಗ್ರಾಮ ಹಾಗೂ ಗಿಡ್ನಕಟ್ಟೆ ಗ್ರಾಮದಲ್ಲಿ ಗ್ರಾಮ ಘಟಕಗಳನ್ನು ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯರಾದ ಕೆಪಿ ಪಾಲಯ್ಯ, ಮಾನವ ಬಂಧುತ್ವ ವೇದಿಕೆಯ ಜಗಳೂರು ತಾಲೂಕು ಘಟಕದ ತಾಲೂಕು ಸಂಚಾಲಕರಾದ ಮರೇನಹಳ್ಳಿ ಟಿ ಬಸವರಾಜ್, ಹಾಸ್ಯ ಕಲಾವಿದರಾದ ಕಂಪ್ಲಪ್ಪ, ನಾಯಕ ಸಮಾಜದ ಅಧ್ಯಕ್ಷರಾದ ನಾಗರಾಜ್, ರೈತ ಸಂಘಟನೆಯ ಮುಖಂಡರಾದ ಕುಮಾರ್, ಗಿಡ್ನಕಟ್ಟೆ ತಿಪ್ಪೇಸ್ವಾಮಿ, ಗಿಡ್ನಕಟ್ಟೆ ಮಂಜುನಾಥ್, ಗುಳ್ಳನಹಳ್ಳಿ ರಾಜು, ಮಾಧ್ಯಮ ಮಿತ್ರರಾದ ಮಾದಳ್ಳಿ ಮಂಜುನಾಥ್, ರಾಜಪ್ಪ, ಸತೀಶ್, ಧನ್ಯಕುಮಾರ್, ರಫೀಕ್ ಅಹಮದ್, ಮಾನವ ಬಂಧುತ್ವ ವೇದಿಕೆಯ ಗ್ರಾಮ ಘಟಕದ ಸರ್ವ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಕೀಲರಾದ ಆರ್ ಒ ಓಬಳೇಶ್ವರ ಅವರು ಮಾನವ ಬಂಧುತ್ವ ವೇದಿಕೆಯ ಗ್ರಾಮ ಘಟಕದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಏನು ಸತೀಶ್ ಜಾರಕಿಹೊಳಿ ಅವರು ಪ್ರಥಮ ಮಾನವ ಬಂಧುತ್ವ ವೇದಿಕೆಯ ಅವರೇ ಮೂಲ ಸಂಸ್ಥಾಪಕರು. ಒಂದು ಅವರ ಸಂಪೂರ್ಣ ಏನು ಬುದ್ಧ ಬಸವ ಅಂಬೇಡ್ಕರ್ ಇವರ ಒಂದು ಅನುಯಾಯಿಯಾಗಿ ಮತ್ತು ಅವರು ವಾರಸುದಾರರಾಗಿ ಏನು ಜಾಗೃತಿಯನ್ನು ಮೂಡಿಸ್ತಾ ಏನು ಕೆಳವರ್ಗದ ಏನು ಸಂಪೂರ್ಣ ಹಿಂದುಳಿದ ವರ್ಗದ ಜಾಸ್ತಿ ಪರಿಶಿಷ್ಟ ಪಂಗಡ ಇವರಿಗೆಲ್ಲರೂ ಕೂಡ ಏನು ಸವಲತ್ತುಗಳು ಸಿಗಬೇಕು, ಅವರು ಜಾಗೃತಿ ಆಗಬೇಕು ಅಂತೇಳಿ ಮಾನವ ಬಂಧುತ್ವ ವೇದಿಕೆಯನ್ನು ಸ್ಟಾರ್ಟ್ ಮಾಡಿ ಏನು ಅವರು ಸ್ಮಶಾನದಲ್ಲಿ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ 6 ಏನು ಅಂಬೇಡ್ಕರ್ ಪರಿ ನಿಬ್ಬಾಣದ ದಿನ ಸ್ಮಶಾನದಲ್ಲಿ ಅಲ್ಲೇ ಉಳಿತಾರೆ. ನಾವು ಕೂಡ ಪಾಲಯ್ಯರು ನಾವೊಂದು 10-15 ಜನ ಮೊದಲೇ ಇದಕ್ಕೆ ಬೆಳಗಾಮಲ್ಲಿ ಸ್ಮಶಾನದಲ್ಲಿ ಉಳಿಯುವಂಥ ಒಂದು ದಿನ ರಾತ್ರಿ ಪೂರ್ತಿ ಮತ್ತೆ ತಿರುಗಾ ಸಂಪೂರ್ಣ ಅಲ್ಲೇ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ಹೋಗಿದ್ವಿ. ಅಲ್ಲಿಂದ ಪ್ರತಿ ವರ್ಷನೂ ನಡೀತಾ ಇದೆ. ಮತ್ತು ಪ್ರತಿ ದಿನವೂ ಕೂಡ ಅವರು ಕಾರ್ಯಕ್ರಮ ಇರ್ತವೆ, ಜಾಗೃತಿ ಕಾರ್ಯಕ್ರಮ. ಏನು ಮೌಢ್ಯತೆ, ಕಂದಾಚಾರ ಮತ್ತು ಏನು ನಮ್ಮ SC ST ವಿದ್ಯಾರ್ಥಿಗಳಿಗೆ ಶಿಕ್ಷಣ